ಮಿಸ್ಟರ್ ವನರಾಜ್ಗೆ ಹೇಳ್ತೀನಿ ಒಂದ್ಸಲ ಸ್ವೀಟಿಗೆ ಫೋನ್ ಮಾಡಿ ಅಂತ, ಅವ್ರ ಕಡೆಯಿಂದ ಚೆಕ್ ಮಾಡಲಿ. ಪಪ್ಪ ಈಗ್ಲಾದ್ರೂ ನಿಮಗೆ ನಂಬಿಕೆ ಬಂತಲ್ಲ ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ ಅಂತ. ನೀವು ಮಮ್ಮಿಗೂ ಫೋನ್ ಮಾಡಿ ಹೇಳ್ಬಿಡಿ. ಬಾಯ್. ಅಪ್ಪ ಕನ್ವಿನ್ಸ್ ಆದ್ರು ಅಂತಂದ್ರೆ ಏನೂ ಸ್ಟ್ರೆಸ್ ಇಲ್ಲ ನಂಗೆ. ಒಳ್ಳೇದಾಯ್ತು. ಈಗಿರೋದು ಕೇವಲ ನಾನು ಮತ್ ನೀನು. ಪಾವನಿ, ಐ ನೋ ದಟ್ ಹೋಟೆಲ್ ರೂಮ್ನಲ್ಲಿ ಮೀಟ್ ಮಾಡೋದು ಮುಜುಗರ ಅನ್ಸುತ್ತೆ ಅಂತ. ಒಂದ್ ವೇಳೆ ನೀನ್ ಕಂಫರ್ಟಬಲ್ ಅನ್ಸ್ತಿಲ್ಲ ಅಂದ್ರೆ ನೋ ಇಟ್ಸ್ ಓಕೆ. ಓಕೆ. ಪಾವನಿ, ನಿಂಗೆ ಏನಾದ್ರೂ ಆರ್ಡರ್ ಮಾಡ್ಲಾ? ಪಾಸ್ತಾ, ನಿನ್ ಫೇವ್ರೇಟ್. ಓಕೆ. ಓಕೆ. ಹಾಯ್, ಪ್ಲೀಸ್ ಟೇಕ್ ದ ಆರ್ಡರ್. 1 red sauce pasta with extra cheese and some toasted breads. Thank you. ಅದು ಏನೂ ಇಶ್ಯೂ ಆಗಲ್ಲ ತಾನೇ? ನಾವು ನಮ್ಮ ID ಕಾರ್ಡ್ಸ್ ಕೊಟ್ಟಿದ್ದೀವಿ. ರಿಲ್ಯಾಕ್ಸ್ ಪಾವನಿ. ಐ ಮೀನ್, ನಾವೇನು ಮೈನರ್ಸಾ? ಅಷ್ಟಕ್ಕೂ ಇಶ್ಯೂ ಯಾಕಾಗತ್ತೆ? ಅಲ್ಲದೆ ನಾವು ಹೋಟೆಲಲ್ಲಿ ಚೆಕ್ ಇನ್ ಮಾಡಿದಾಗ ID ಕಾರ್ಡ್ ಕೊಡಲೇಬೇಕು. ಸೊ ಫಾರ್ಮ್ಯಾಲಿಟೀಸ್ಗೋಸ್ಕರ. ನಾನೇನು ಯೋಚನೆ ಮಾಡ್ತಿದ್ದೆ ಅಂತಂದ್ರೆ ಮಿಸ್ಟರ್ ಅಂಡ್ ಮಿಸ್ಸೆಸ್ ಮೆಹ್ತಾ ಅಂತ ಬರ್ಸೋದಾ? ನೋಡ್ತಾ ಇರು ಪಾವನಿ, ಆ ದಿನ ಬಂದೇ ಬರುತ್ತೆ. ಆದಷ್ಟು ಬೇಗ ನೀನು ಮತ್ತು ನಾನು ಮಿಸ್ಟರ್ ಅಂಡ್ ಮಿಸ್ಸೆಸ್ ಮೆಹ್ತಾ ಅಂತ ಕರ್ಸ್ಕೋತೀವಿ. ನಾವು ಒಟ್ಟಿಗೆ ಒಂದೇ ರೂಮ್ನಲ್ಲಿ ಉಳ್ಕೋತೀವಿ. ಪಾವನಿ, ಒಂದು ಕೆಲಸ ಮಾಡು, ನೀನು ಫ್ರೆಶ್ ಅಪ್ ಆಗು. ನಂತರ ನಾವು ಪಾಸ್ತಾ ತಿಂದು ಸುತ್ತಾಡಕ್ಕೆ ಹೋಗೋಣ. ವಾಟ್ಸೆ? ಹಾಂ, ನಾನು ಫ್ರೆಶ್ ಆಗಿ ಬರ್ತೀನಿ. ಪಾವನಿ ತನ್ನ ಫ್ರೆಂಡ್ ಜೊತೆಗಿದ್ದಾಳೆ, ಸೊ ಡೋಂಟ್ ವರಿ.